ರಾಷ್ಟ್ರೀಯ ಗಣಿತ ದಿನಾಚರಣೆ. ವೆರಿ ಗುಡ್. ಗಣಿತ ದಿನಾಚರಣೆ ಇದೆ. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಡಿಸೆಂಬರ್ 22. ಅಂತಾರಾಷ್ಟ್ರೀಯ ಗಣಿತ ದಿನಾಚರಣೆ ಯಾವಾಗ ಮಾಡ್ತೀರಾ? ಮಾರ್ಚ್ 22. ವೆರಿ ಗುಡ್, ಎಕ್ಸಲೆಂಟ್. ಚಪ್ಪಾಳೆ ಕೊಡಬೇಕು. ಇವತ್ತು ನಾವು ರಾಷ್ಟ್ರೀಯ ಗಣಿತ ದಿನಾಚರಣೆ ಆಚರಣೆ ಯಾರ ನೆನಪಿನಲ್ಲಿ ಮಾಡ್ತೀವಿ? ವೆರಿ ಗುಡ್ ಶ್ರೀನಿವಾಸ್ ರಾಮನ್. ಇಲ್ಲಿ ಎಲ್ಲರ ಭಾವಚಿತ್ರ ಇದೆ. ಅವತ್ತು ಇದೆ ಇಲ್ಲಿ. ವೆರಿ ಗುಡ್, ಎಕ್ಸಲೆಂಟ್. ಎಲ್ಲರಿಗೂ ಚಪ್ಪಾಳೆ. ಎಲ್ಲ ಮಕ್ಕಳು ತುಂಬ ಹುಷಾರಾಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಈಗ ಅವರ ಕಾಂಟ್ರಿಬ್ಯೂಷನ್ಸ್ ಏನೇನಿದೆ ನಮ್ಮ ದೇಶದಲ್ಲಿ, ಅವರು ಮ್ಯಾಥಮೆಟಿಕ್ಸ್ನಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ನೆನಪು ಮಾಡೋಕ್ಕೆ ನಾವು ಈ ದಿನಾಚರಣೆ ಮಾಡ್ತೀವಿ. 2012ರಲ್ಲಿ ಅವತ್ತಿನ ಪ್ರೈಮ್ ಮಿನಿಸ್ಟರ್ ಶ್ರೀ ಮನಮೋಹನ್ ಸಿಂಗ್ ಅವರು ತಮಿಳುನಾಡಿನಲ್ಲಿ ಮತ್ತು ಯೂನಿವರ್ಸಿಟಿನಲ್ಲಿ ಈ ದಿನಾಚರಣೆ ಸೆಲೆಬ್ರೇಟ್ ಮಾಡೋಕ್ಕೆ ಘೋಷಣೆ ಮಾಡಿದರು. ಅದಾದ ನಂತರ ನಾವು ಪ್ರತಿ ವರ್ಷ ಈ ಥರದ್ದು ಆಚರಣೆ ಮಾಡ್ತಾ ಇದ್ದೀವಿ. ಈಗ ಮ್ಯಾಥಮೆಟಿಕ್ಸ್ ಬಗ್ಗೆ ಗಣಿತ ಬಗ್ಗೆ ಮಾತಾಡಬೇಕಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಏನಾದರೂ ಯೂಸ್ ಇದೆಯಾ ಮ್ಯಾಥಮೆಟಿಕ್ಸು? ಏನೇನು ಯೂಸ್ ಇದೆ? ಸಮಯ ಕೇಳುವಾಗ. ಎಕ್ಸಲೆಂಟ್, ವೆರಿ ಗುಡ್. ದುಡ್ಡು ಕೊಡುವಾಗ. ವೆರಿ ಗುಡ್. ಬರೀ ಮಾನ್ಯ ಜಿಲ್ಲಾಧಿಕಾರಿಗಳು ಕೇವಲ ಭಾಷಣ ಮಾಡಿಲ್ಲ, ಒಂದು ಅತ್ಯುತ್ತಮವಾದಂತಹ ಮಾದರಿ ಪಾಠವನ್ನು ಅವರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಈಗಿನ ಒಂದು ಕನ್ಸ್ಟ್ರಕ್ಟಿವಿಸಮ್ ಇದೆ, ಅದರ ಪ್ರಕಾರ ನಾವು ಪಾಠವನ್ನು ಒಂದು ಚರ್ಚೆಯ ಮೂಲಕ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕನೇ ನಾವು ಬೆಳೆಸಬೇಕು ಅಂತ ಹೇಳಿ ಭಾವಿಸ್ತೇವೆ. ಹಾಗೆ ಕೇಳಿದಾಗ ಮಾತ್ರ ಮಕ್ಕಳು ಸಕ್ರಿಯವಾಗಿ ಪಾಠದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಒಂದು ಅತ್ಯುತ್ತಮವಾದಂತಹ ಒಂದು ಪಾಠದ ಸ್ಯಾಂಪಲನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಖಂಡಿತವಾಗಿಯೂ ಸಹ ನಮಗೆ ಬೇಕು. ಬೀದೂರು ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಬೀದೂರವರ ಮಾರ್ಗದರ್ಶನದಂತೆ ಹಾಗೂ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರ ಮಾರ್ಗದರ್ಶನದಂತೆ 2023-24ನೇ ಸಾಲಿನಲ್ಲಿ ಆಯವ್ಯಯದ ಅಡಿಯಲ್ಲಿ ನಮ್ಮ ಬೀದೂರು ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಉನ್ನತೀಕರಣಕ್ಕಾಗಿ ಬಿಡುಗಡೆಯಾದ ಅನುದಾನದ ಅಡಿಯಲ್ಲಿ ಇಂದು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಗಣಿತ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ. ಸೊ ಈ ಗಣಿತ ಪ್ರಯೋಗಾಲಯ ಎಲ್ಲ ಮಕ್ಕಳಿಗೂ ಅವಕಾಶ ಮಾಡಿಕೊಡುತ್ತೆ. ಇಲ್ಲಿ ಮಕ್ಕಳು ಪ್ರತಿಯೊಬ್ಬರು ತಾವು ಮಾದರಿಗಳನ್ನು ಮುಟ್ಟಿ ನೋಡಿ ಆಲೋಚಿಸಿ ವಿಚಾರಿಸಿ ಕಲಿಬಹುದು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ತಿಳಿಸುತ್ತೇನೆ. ಸೊ 1729 ಈ 1729 7, 13 ಮತ್ತು 19ರಿಂದ ಮಾತ್ರ ಭಾಗವಾಗುವಂತಹ ಒಂದು ಸಂಖ್ಯೆ ಎನ್ನುವಂತನ್ನ ಅವರು ಹೇಳ್ತಾರೆ. ತುಂಬಾ ಡಲ್ ಆದಂತ ನಂಬರ್. 3 ಅವಿಭಾಜ್ಯ ಸಂಖ್ಯೆಗಳಿಂದ ಮಾತ್ರ ಅದು ಭಾಗ ಆಗುತ್ತೆ, ಬೇರೆ ಯಾವುದರಿಂದನೂ ಆಗಲ್ಲ. ಇಟ್ಸ್ ವೆರಿ ಬೋರಿಂಗ್ ಅಂತ ಹೇಳ್ತಾರೆ. ನೋಡಿ, ಆರೋಗ್ಯ ಸರಿ ಇಲ್ಲದೆ ಇರುವಂತಹ ರಾಮಾನುಜನ